ಲಕ್ಷಾಂತರ ಕೋಲಿ ಬಿದ್ದಿರೋ ಮಕ್ಕಳೇ ಇಲ್ವಾ? ಮನೆ ಕಟ್ಟಿಸ್ತೀರಾ? ಎಜುಕೇಶನ್ ಹೊರಗೆ ಬಂದಿರೋ ಏನೋ ಸಾಧಿಸಿಲ್ವಾ? ಎಜುಕೇಶನ್ ನಿಮ್ ಪ್ರಕಾರ ಎಜುಕೇಶನ್ ಆದವ್ರು ಮಾತ್ರ ಜೀವನದಲ್ಲಿ ಸರ್ವೇ ಮಾಡಿಸಿದ್ರೆ ಬೇರೆಲ್ಲ ಕೋಲಿ ಬಿದ್ದುಬಿಟ್ಟಿದಾರ? ಇಲ್ಲ ಅಲ್ವಾ? ಮೇಂಟೆನೆನ್ಸ್ ನನಗೆ ಎಜುಕೇಶನ್ ಬೇಡ ಅಂತ ಏನ್ ತಪ್ಪು? ಓದಲ್ಲ, ನನಗೆ ಬೇಕಾಗಿಲ್ಲ. ಬೇಕು ಇಲ್ಲ ಅಂತಂದ್ರೆ ಅರಳಿ ಗಿಡಗಳು ಅಥವಾ ಬೇರೆ ಬೇರೆ ಗಿಡಗಳು ಸ್ಲ್ಯಾಬ್ ಮೇಲೆ ಬೆಳೆದು ಈ ಥರ ಸಮಸ್ಯೆ ಆಗುತ್ತೆ. ದಪ್ಪ ಬೇರಾದ್ಮೇಲೆ ಬಿಲ್ಡಿಂಗ್ಗೆ ಸಮಸ್ಯೆ. ಸಣ್ಣದಾಗಿದ್ದಾಗ್ಲೇನೆ ವಾಟರ್ ರಾಯರು ಸುಮ್ನೆ ನಿಮ್ಗೆ ಸೇವೆನ ಕೊಟ್ಟಿಲ್ಲ. ಸುಮ್ನೆ ಯಾರ ಮನೆಗೂ ಕೂಡ ರಾಯರ ಫೋಟೋವನ್ನ ತಂದಿಟ್ಟು ಪೂಜೆ ಕೂಡ ಮಾಡೋಕ್ಕಾಗೋದಿಲ್ಲ. ಯಾರ ಕಷ್ಟಗಳಿಗೆ ರಾಯರಿಂದ ಪರಿಹಾರ ಸಿಗ್ಬೇಕಾಗಿರುತ್ತಲ್ಲ, ಅವರ ಮನೆಗೇನೆ ರಾಯರು ಇಷ್ಟಪಟ್ಟು ಬಂದಿರ್ತಾರೆ. ಅಂದುಕೊಳ್ಳದಂಗೆ ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ. ಅದು ಫೋಟೋ ಮುಖಾಂತರ, ಪ್ರಸಾದ ಮುಖಾಂತರ, ಯಾವುದೋ ಒಂದು ಮುಖಾಂತರ ರಾಯರು ಬಂದಿದ್ದಾರೆ ಅಂದ್ರೆ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ಗುರುವಿನ ಆಗಮನ ನಿಮ್ಮ ಮನೆಗಾಗಿದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳಿಗಾಗ್ಲಿ, ಜೀವನದಲ್ಲಿ ನೋವಿಗಾಗ್ಲಿ ಖಂಡಿತ ಜಾಗ ಇರೋದಿಲ್ಲ. ಸ್ವಲ್ಪ ಜನಕ್ಕೆ ಏನಂತ ಅಂದ್ರೆ ರಾಯರ್ ಫೋಟೋವನ್ನ ಇಟ್ಟು ಪೂಜಿಸ್ತಾ ಇದ್ದೀನಿ, ಮೂರ್ತಿನ ಇಟ್ಟು ಪೂಜಿಸ್ತಾ ಇದ್ದೀನಿ, ರಾಯರ್ ಮಠಕ್ಕೂ ಕೂಡ ಹೋಗಿ ಬರ್ತೀನಿ, ಕಷ್ಟಗಳು ದೂರ ಆಗ್ತಾ ಇಲ್ಲ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ರಾಯರು ಬಂದ ತಕ್ಷಣ ಎಲ್ಲಾ ಪಾಪ ಕರ್ಮಗಳನ್ನ ಕಳೀತಾರೆ, ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ಸಮೇತ ದೂರ ಮಾಡ್ತಾರೆ. ಒಂದು ಒಳ್ಳೆ ಕೆಲಸಕ್ಕೆ 1000 ವಿಘ್ನಗಳಿರುತ್ತೆ ಅನ್ನೋದು ಎಷ್ಟು ಸತ್ಯನೋ, ಗುರು ಬಂದ ಮೇಲೆ ಎಲ್ಲಾ ಕಷ್ಟಗಳು ದೂರ ಆಗೋಕೆ ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋದು ಅಷ್ಟೇ ಸತ್ಯ. ಈಗ ರಾಯರ ಫೋಟೋನ ನೋಡಿ, ಅವ್ರ ಮುಖದಲ್ಲಿರೋ ನಗುನೇ ನಿಮ್ಗೆ ಉತ್ತರವನ್ನ ಕೊಡುತ್ತೆ.